ತಮೇವ ವಿದ್ಯಾಧರ್ಮೀಣಂ ತಮೇವ ತಮೇವ. ಕಾಸ್ಕೊಡಮ್ಮ, ಹೊಟ್ಟೆಗಿಲ್ಲ, ಹಸಿವಾಗ್ತದೆ, ಸಾಯ್ತಾ ಇದ್ದೀನಮ್ಮ. ನಿಂತ್ರೆ ನನಗೇನೋ ಹೋಗಿ ಬಿಟ್ಟಿದೆ. ನೋಡಿರೋ ಮಡಿ ಬಟ್ಟೆ ಮುಖ್ಯ. ಅದಕ್ಕೆ ಆ ದೇವರು ನಿನ್ನ ಎರಡು ಕಣ್ಣನ್ನ ಹಿಂಸಿರೋದು. ತಮೇವ 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 ತಮೇವ. ಸ್ವಲ್ಪ ಪರಮತ್ವಶ್ರೀ, ಈಗ ಯಾಕೆ ಗುಡಿಗಳಿಗೆ ಸೇರ್ಕೊಂಡಿದ್ದೀಯಾ? ಈ ಗುಡಿಗಳು ಎಲ್ಲ ಪಾಪಿಗಳ ಶ್ರೀಮಂತರ ಗುರುಗಳಪ್ಪ. ಇನ್ನು ಪೂಜೆ ಪುನಸ್ಕಾರಗಳು ಧರ್ಮ ಬುದ್ಧಿನೆಲ್ಲ ಜೋಗುಳ ಹಾಗೆ ಬೆಳಗಿಸು ಶಾಲಾಮಂತ್ರವಯ್ಯ. ದೇವರೇ ಕಾಪಾಡು. ಗೆಳೆಯ, ಆ ಶಿವ ಗುಡಿಯೊಳಗಡೆ ಅಂದ್ಕೊಂಡಿದ್ದಾನಂತೆ ಈ ಜಗತ್ತೆಲ್ಲವೂ ದೇವರ ಗುಡಿಯಲ್ಲಿ. ಮತ್ತೆ ಈ ಜನ ಮತ ಧರ್ಮ ಅನ್ನುವಂಥ ಈ ಜನಕ್ಕೆಲ್ಲ ತಲೆಗೆ ಹೋಗಿ ಈ ಮತ ಅನ್ನೋ ಮತಿ ವಿಕಾರ ಇದೆಯಲ್ಲ, ಇದು ಮೊದಲ ಕಳ್ಳ ಮೊದಲ ಬೆಕ್ಕನ್ನು ಸಲ್ಲಿಸಿದಾಗ ಹುಟ್ಟಿತು ನೋಡು. ಈ ಮತ ಧರ್ಮನ ಬೆಳೆಸೋ ದೊರೆಗಳ ಕೊರತೆಗೆ ಪುರೋಹಿತರ ಕೊರತೆಯನ್ನು ಹಾಕುವುದು ಈ ಭೂಮಿಗೆ ಸುಖ ಅಂತ ಕಾಣುತ್ತೆ. ಮಾಡೋದು ಒಂದ್ಸಲ ಹೇಳ್ತಾನೆ, ಈ ಜಗದ ಒಡೆಯ ಎದುರು ಇದ್ದಾನೆ ಅಂತ. ಇನ್ನೊಂದ್ಸಲ ಗುಡಿಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾನೆ ಅವರೇನ್ ಮಾಡ್ತಾರೆ, ಮೂರ್ತಿಗಳನ್ನ ಪೂಜೆ ಹೋಗ್ತಾರೆ. ಮೂರ್ತಿಗಳನ್ನ ಪೂಜೆ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಎಲ್ಲೆಲ್ಲೂ ದೇವರಿದ್ದಾರೆ, ಎಲ್ಲರೊಂದಿಗೂ ದೇವರಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಅವರೇ ಹೇಳ್ತಾರೆ, ನೀನು ಹೊಡೆಯ ದೂರ ಇರುತ್ತೆ, ಮಾತಾಡೋದು ನಡ್ಕೊಳ್ಳೋದ್ರ ಸಂಬಂಧವೇ ಇಲ್ಲ ಅನ್ನೋದು. ಇದೇ ಭಾರತಾಂಬಿಗೆ ಬಂದಿರುವಂತ ದುರ್ಗತಿಗೆ ಕಾರಣ. ಇದೇ ಕರ್ಪೂರದಲ್ಲಿ ಬೆಳಿತಾರೆ. ಹೀಗಿರುವಂತಹ ಸಮಯದಲ್ಲಿ ಸತ್ತ ದೇವರನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಜನ. ಯಾವ ಪೂಜೆ ಅಂದ್ರೆ, ನಮ್ಮ ದೀನ ದಲಿತರನ್ನ ಸರಿಯಾದ ರೀತಿಯಲ್ಲಿ ಪೂಜೆ ಮಾಡೋದು ಅದು ಸರಿ ಹೋಗೋದಿಲ್ಲ. ಮತ್ತು ಬಡವರನ್ನ, ಬಡ ಜನತೆಯನ್ನ, ದರಿದ್ರ ನಾರಾಯಣರನ್ನ ಕಣ್ಣೆತ್ತಿಯೂ ನೋಡದೇ ಇರುವಂತ ಈ ಪೂಜೆಗೆ ಸಾಗಿಲ್ಲ. ಹಾಗಿರುವಂತಹ ಸಮಯದಲ್ಲಿ ಇಂತಹ ಒಂದು ಬಡವರಿಗೆ ಒಂದು ಕಾಸನ್ನೂ ಕೊಡದೇ ಇರುವಂತ ಇಂತಹ ಒಂದು ದರಿದ್ರ ಪೂಜೆಗೆ ನಾವ್ಯಾಕೆ ಹೋಗ್ಬೇಕು? ಕಣ್ಣಿಲ್ಲ, ಹಸಿವಾಗ್ತಾ ಇದೆ, ಸಾಯ್ತಾ ಇದ್ದೀರಪ್ಪ. ಪುಣ್ಯಾತ್ಮನೆ, ತಾಯಿ ತಂದೆ ಕಾಸು ಕೊಡ್ರಪ್ಪ. ಕಾಸಿದ್ಯಾ? ಆಗಲ್ಲ ಮಿತ್ರ, ಸುಮ್ಮನೆ ಭಿಕ್ಷೆ ನೀಡಬಾರ್ದು. ಏನಾದ್ರು ಕೊಡ್ಬೇಕಾದ್ರೆ ನೋಡಿ ವಿಚಾರ ಮಾಡಿ ಕೊಡ್ಬೇಕು. ಇದರ ರೀತಿ ನಿಮಗೆ ಗೊತ್ತಿಲ್ವೇ? ಇವನು ಭಿಕ್ಷುಕ ನೋಡಲ್ಲ, ಬಹಳ ಸೋಮಾರಿ. ನೋಡಿ ಎಷ್ಟು ಭಿಕ್ಷು ಮುಟ್ಟಾಗಿದ್ದಾನೆ. ಇವನ್ಗೆ ಮುಂದಕ್ಕಾಗೋದಿಲ್ಲ. ಇಂತಹ ಭಿಕ್ಷುಕರ ದೆಸೆಯಿಂದಲೇ ನಮ್ಮ ದೇಶ ಹಾಳಾಯಿತು. ನಿನ್ನ ಕಣ್ಣು ಕುರುಡೇನು? ಕಳ್ಳ ಸುಮ್ಮನೆ ನಾಟಕ ಮಾಡ್ತಿದ್ಯಾ? ಇನ್ನು ಕಣ್ಣು ನೋಡ್ತೀನಿ. ಅಯ್ಯೋ ಪರದೇಶಿಯಪ್ಪ, ನೋಡ ಸ್ವಾಮಿ, ನೀನ್ ನಮ್ಮಯ್ಯ, ನಿನ್ ಕಾಸು ಬೇಡ, ನನ್ ಕಣ್ಣಿಗೆ ಪಾಪ ಮೈಮುಖಿಯ ಆ ಪಟ್ಟರಾದರು ಬರೀ ಬೈದು ಹೋದ, ಇವರು ಒದ್ದು ಹೋದರು. ಕಣ್ಣು ಕೀಳಕ್ಕೆ ಬರ್ತಾರೆ. ಬಡ ಜನರಿಗೋಸ್ಕರ ಮರುಗ ತೋರಿಸೋ ಇವರ ನಟನೆ ಸಾಕಪ್ಪ, ಸಾಕು. ನಿನಗೇನು ಬೇಕಣ್ಣ? ಅಪ್ಪ, ಹಸಿವಾಗಿದೆಯಪ್ಪ, ಸಾಯ್ತಾ ಇದ್ದೀನಪ್ಪ, ಒಂದು ತನ್ನ ಇದ್ರೆ ಕೊಡಪ್ಪ. ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ? ಈ ಲೋಕದಲ್ಲಿ ಯಾರು ಇತರರ ಕಂಬನಿಯನ್ನು ಹೊರಿಸುತ್ತಾನೋ, ನಿಟ್ಟುಸಿರುಗಳನ್ನು ಸಂತೈಸುತ್ತಾನೋ ಅವನೇ ಧನ್ಯ, ಅವನೇ ಮಾನ್ಯ, ಅವನೇ ನಿಜವಾದ ಮಾನವ. ಪರರ ಗೋಳಿಗೆ ಯಾರು ಸಂಕಟ ಪಡುತ್ತಾನೋ, ದಾರಿ ತಪ್ಪಿದವರ ಬಾಳ ಕತ್ತಲೆಯಲ್ಲಿ ಕಿರಣವೊಂದನ್ನು ತಂದು ಯಾರು ಬದುಕಿಗೆ ಭರವಸೆಯನ್ನು ನೀಡುತ್ತಾನೋ ಅವನೇ ನಿಜವಾದ ವಿಷಯ. ಹಸಿದ ಹೊಟ್ಟೆಗೆ ತುತ್ತೊಂದನ್ನು ಹಿಕ್ಕುವುದೇ ನಿಜವಾದ ಪೂಜೆ. ಕಷ್ಟದಲ್ಲಿರುವವರಿಗೆ ದಾರಿ ತೋರಿಸುವುದೇ ನಿಜವಾದ ಧರ್ಮ. ಅದೇ ಧರ್ಮ, ಅದೇ ಯೋಗ, ಅದೇ ಭಕ್ತಿ.
ಎದ್ದೇಳು ಭಿಕ್ಷುಕರೇ, ನನ್ನ ಅನ್ನದಲ್ಲಿಯೇ ನಿನಗೂ ಒಂದು ತುತ್ತು ನೀಡಿ ನಾನು ಶಿವ ಪೂಜೆ ಮಾಡುವೆನು. ನೀನೇ ನನಗೆ ದೇಗುಲ, ನೀನೇ ನನಗೆ ಸೋದರ, ನೀನೇ ನನಗೆ ಪರಶಿವ, ಪಾಸೋದರನೇ. ಒಬ್ಬರ ಮನವನ್ನು ನೋಯಿಸಿ ಒಬ್ಬರ ಮನೆಗೆ ಮಾಡಿ, ಒಬ್ಬರ ಮನವನ್ನು ನೋಯಿಸಿ ಒಬ್ಬರ ಮನವನ್ನು ಮಾಡಿ, ಗಂಗೆಯಲ್ಲಿ ಮುಳುಗಿದರೆ ಆಗುವುದೇ ಅಯ್ಯ, ಗಂಗೆಯಲ್ಲಿ ಮುಳುಗಿದರೆ ಆಗುವುದೇ ಅಯ್ಯ, ಚಂದ್ರಗಂಗೆಯ ಕಡೆಯಲ್ಲಿದ್ದರೆ ಚಂದ್ರಗಂಗೆಯ ಕಡೆಯಲ್ಲಿ ಕುರಿತು ಬಾಣಲಿದ ಮೈಗೆ ಈ ತಂಗಾಳಿ ಎಂತ ಸೊಗಸಾಗಿದೆ. ದುಃಖವೆಂಬುದು ಸುಖದಕ್ಕಿಂತಲೂ ಈ ಬಾಳೊಂದು ಸವಿಯಾದ ಕನಸು. ಈ ಸವಿಬಾಳ ಸೀರೆಯ ಎದುರಿಗೆ ಯಾವ ಸಾವು ತಾನೇ ನಿಲ್ಲುತ್ತದೆ? ಬರಿಯ ಪರತನ ಬಲ್ಲವೇ, ಅದು ಸೌಮ್ಯ, ಅದು ಸೌಮ್ಯ. ಏನಿದು ಕೆಲಸ ಪೂರೈಸಲಿಲ್ಲವೇ? ಇಲ್ಲ, ಕರ್ಮ ಮುಗಿಯುವ ಕಾಲ ಇನ್ನು ಬಂದಿಲ್ಲ ರೈತಣ್ಣ. ಜನಗಾರ ನಿನಗೆ ಪುಣ್ಯವಿಲ್ಲ ಬಿಡು. ಆ ಚಾತ್ರೆ ಎಂದು ಏನಾಗಲವೇ? ಅಬ್ಬಬ್ಬ, ಮಹಾಪರ. ನೋಡೋದಕ್ಕೆ 2 ಕಣ್ಣು ಸಾಲದು. ನಾನು ಅದನ್ನೆಲ್ಲ ವಿಮರ್ಶೆ ಹೇಳಕ್ಕಾಗೋದಿಲ್ಲ ಬಿಡು. ಅದೆಲ್ಲ ಆಗಿರಲಿ, ಶಿವನ ಗುಡಿಯಿಂದ ಏನನ್ನ ತಂದಿದ್ಯಾ ಅದನ್ನ ಹೇಳು. ಆಹಾ, ಆ ಶಿವನ ಗುಡಿ ದೊಡ್ಡ ಗುಡಿ. ಏನು ಚಿತ್ರದ ಕೆಲಸ, ಏನು ಅಂದವ ಕಟ್ಟಿದ್ದಾನೆ. ಆ ಶಿವನ ವಿಗ್ರಹವು ಎಷ್ಟು ಅಂದವಾಗಿದೆ. ಜೋಯಿಸರ ಮಡಿಪಂಚಗಳನ್ನು ತರುತ್ತಾರೆ ಇವು. ಆ ರೀತಿಯ ವೈಭವವನ್ನು ನಾನೆಲ್ಲೂ ನೋಡಿಲ್ಲ ಅದು. ರೈತಣ್ಣ, ಅದೆಲ್ಲ ಆಗಿರಲಿ, ಶಿವನ ಗುಡಿಯಿಂದ ಏನನ್ನ ತಂದಿದ್ಯಾ ಮೊದಲು ಅದನ್ನ ಹೇಳು. ಅಯ್ಯೋ, ನೀನೊಳ್ಳೆ ಹಳ್ಳಿ ಗಮನ, ಊರಿನ ಜಲಗಾರ ಬೇರೆ. ನಿನಗೇನ್ ಗೊತ್ತು ಆ ಚಂದ, ಆ ಅಂದ. ನಾನಲ್ಲಿ ಗಂಟೆ ಬಾರಿಸ್ದೆ, ಜಾಗಟೆ ಬಾರಿಸ್ದೆ, ಧಣ್ ಧಣ್ ಅಂತ ಶಬ್ದ ಬಂತು. ಜೋಯಿಸರು ಮಂತ್ರ ಹೇಳಿದ್ರು. ಏನು ಚಂದ ಮಂತ್ರ ಹೇಳಿದ್ರು ಅಂತೀಯ? ನೀನು ಒಂದ್ಸಲಿ ಕೇಳಬೇಕು. ಆಮೇಲೆ ಆ ಶಿವನಿಗೆ ಹಣ್ಣುಕಾಯಿ ಮಾಡಿಸ್ದೆ, ಕರ್ಪೂರ ಒರೆಸ್ದೆ, ಹೊರಗೇನು ತೀರಿಸ್ದೆ. ಮತ್ತೇನೇನು ಹಾಗೆ ಮಾಡ್ತೀಯಲ್ಲ? ರೈತಣ್ಣ, ಅದೆಲ್ಲ ಆಗಿರಲಿ, ಶಿವನ ಗುಡಿಯಿಂದ ಏನನ್ನ ತಂದಿದ್ಯಾ ಮೊದಲು ಅದನ್ನ ಹೇಳು. ಹೂವು, ಹಣ್ಣು, ಕಾಯಿ, ಕರ್ಪೂರ ಇವನ್ನೆಲ್ಲ ತಂದಿದ್ದೀನಿ. ಮತ್ತೇನು ತರಬೇಕಿತ್ತು? ಶಿವನನ್ನ ತರಲಿಲ್ಲವೇ? ಅಯ್ಯೋ ಹುಚ್ಚಪ್ಪ, ನಿನ್ನ ಹತ್ರ ಮಾತಾಡಕ್ಕಾಗೋದಿಲ್ಲ ಬಿಡು. ಏ ರೈತಣ್ಣ, ಏ ರೈತಣ್ಣ, ರೈತಣ್ಣ. ಏನಿವತ್ತು ನನಗೆ ದಕ್ಷಿಣ ಹಬ್ಬವಾಯಿತು. ಹಣ್ಣು ಕಾಯಿ ದುಡ್ಡು, ತೀರ್ಥ ಮಾರಿ ದುಡ್ಡು, ಬರು ಜೋರು. ನಾನೊಬ್ಬ ಶೂದ್ರನಿಗೆ ಸೋಪಿ ಹಾಕಿದ ದುಡ್ಡಿದು ಅವರನ್ನು ಹೇಗೆ ಸುಲಿಗೆ ಮಾಡ್ಬೇಕು ಅಂತ. ಅದು ಶಿವಗುಡಿಯ ಮಹಿಮೆಯಿಂದ ನಮಗೆ ಹೊಟ್ಟೆಗೆ ಇಟ್ಟು ಹೊಟ್ಟೆಗೆ ದುಡ್ಡು ಬೇಕಾದಷ್ಟು ಸಿಗ್ತಾ ಇದೆ. ದುಡ್ಡು ಕೆಟ್ಟು ಕಡೆಯ ನಡಿ ಬೇಡ. ಈ ಜೋಯಿಸರು ಗುಡಿಗೆ ನುಗ್ಗುವ ಮೊದಲೇ ನಿಜವಾದ ದೇವರನ್ನ ಹೊರಗಿಟ್ಟು ನುಗ್ತಾರೆ. ಶಿವ ಶಿವ, ಗುಡಿಯಲ್ಲೇ ನಿತ್ಯವಿದ್ದರು ದೇವರಿಂದ ದೂರ ಇರೋನು ಎಂಥ ಪಾಪಿಯಪ್ಪ. ಹೊರಡಲೇಕೆ ಮರುಡಲೇಕೆ ಸುಖಿ ಬಂದಿದೆ ಹಡಿಯಲೇಕೆ ಸುಖವೇ ಬರಲಿ ದುಃಖ ಬರಲಿ ರೋಗ ಭೋಗಗಳೇನೇ ಬರಲಿ ಎಲ್ಲ ಹೊತ್ತು ಋಣವ ತೆತ್ತು
ಮುಂದೆ ಪುಣ್ಯದ ಬೀಜವಿಟ್ಟು ಕೊರಗಲೇಕೆ ಮರುಗಲೇಕೆ ಕುಂತಿಗಿಳಿಯಲು ಹರಿಯಲೇಕೆ ಕೊರಗಲೇನು ಮರುಗಲೇನು ಬಿಗಿದ ಬಂಧನ ಹರಿಯುವುದೇನು ಸುಖವೇ ಬರಲಿ ದುಃಖ ಬರಲಿ ಶಕ್ತಿಯಿಂದ ಭಕ್ತಿಯಿಂದ ಮುಕ್ತಿಗೇರು ಧೈರ್ಯದಿಂದ ಕೊರಗಲೇಕೆ ಮರುಗಲೇಕೆ ಹುಟ್ಟಿ ಬಂದಿಗೆ ಅಡಿಯಲೇಕೆ ಕೊಡುವವನು ಬಿಡುವವನು ಎಂದು ನೀನಿರೆ ಸುಡುವವನು ಗೆಲುವೆ ಬರಲಿ ಸೋಲೆ ಬರಲಿ ಹರಿಯ ಕೊಲ್ಲು ಹಿರಿಯ ಗೆಲ್ಲು ಇಲ್ಲ ರಣದಲ್ಲಿ ಜಗವೇ ಸಲ್ಲು ಹೊರಗಲೇಕೆ ಮರುಗಲೇಕೆ ಬಂದದ್ದಾಯ್ತು ಕಳೆಯುವುದೇಕೆ ನಮ್ಮ ಬಾಳು ಸವಿಯ ಬಾಳು ಯಾವುದಿಲ್ಲಿ ಕಡಿಮೆ ಹೇಳು ತಿಳಿಯ ಬಾನು ಹೊಳೆವ ಮೀನು ಸೂರ್ಯ ಚಂದ್ರರು ಬೆಟ್ಟ ಕಾನು ಹರಿವ ತುಂಗೆ ದಿವಿಜ ಗಂಗೆ ಹಾಲು ಮೊಳೆಯಿದೆ ಬರುವ ಪಿಂಗೆ ಕರುಣೆಯೊಲ್ಲ ಎಲ್ಲ ಇಲ್ಲಿ ಯಾವುದೆಮಗೆ ಕಡಿಮೆ ಇಲ್ಲಿ ಕೊರಗಲೇಕೆ ಮರುಗಲೇಕೆ ಬಂದದ್ದಾಯ್ತು ಹಳಿಯುವುದೇಕೆ ಒಲಿದು ಕೂಡಿ ನಲಿದು ಹಾಡಿ ನಮ್ಮ ಪಡೆದವರಂತೆ ಆಡಿ ವರವ ನಾವು ಪಡೆವ ಮುನ್ನ ಪಡೆಯಲೆರಿಸುವ ಹಿರಿಯ ಹೊನ್ನ ಕೊರಗಲೇಕೆ ಮರುಗಲೇಕೆ ಮರಿದೆ ಬಾಳಲು ಜರುಗುವುದೇಕೆ ಕೊರಗಲೇಕೆ ಮರುಗಲೇಕೆ ಬರಿದೆ ಬಾಳಲು ಜರುಗುವುದೇಕೆ ಬರಿದೆ ಬಾಳಲು ಜರುಗುವುದೇಕೆ ಬರಿದೆ ಬಾಳಲು ಜರುಗುವುದೇಕೆ ಸದ್ದೇ ನಿಶಬ್ದವಿದೆ ಕೈಗೆ ಎಷ್ಟೊಂದು ಸೊಗಸಾಗಿದೆ ವನ ಗಿರಿ ಹೊರೆ ನದಿಗಳೆಲ್ಲವನ್ನು ಚುಂಬಿಸುತ್ತಿರುವ ಈ ಬೆಳದಿಂಗಳು ಎಷ್ಟು ಚೆನ್ನಾಗಿದೆ. ಈ ಭೂಮಿಯ ಎದೆಯ ಮೇಲೆ ಬೆಳದಿಂಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ. ಗಗನ ಕೋವಿನ ಕಗಳ ಗಂಗೆ ತೊಗಲಿನ ಹಾಗೆ ಬೆಳದಿಂಗಳ ಹಾಲುಗಳ ಬಾಗಿ ಕೆರೆಗಳ ಅಂಚಿನಲ್ಲಿ ತೇಲುವ ನೊರೆಸುರಿಯ ಹಾಗೆ ಒಲಿದವನ ಸವಿಗನಸಿನಲ್ಲಿ ಸುರಿಯುವ ನಲ್ಲೆಯ ಸೆರಗಿನ ಹಾಗೆ ಆ ತೇಲುವ ಪಿಂಡು ಎಷ್ಟೊಂದು ಸೊಗಸಾಗಿದೆ. ಈ ഇരുಳು ವಿಶ್ವವೇ ನಿದ್ರೆ ಮಾಡುತ್ತಿದೆ ಏನೋ ಎನ್ನುವ ಹಾಗಿದೆ. ಇಲ್ಲೇ ಕುಳಿತು ಶಿವನನ್ನ ಧ್ಯಾನಿಸುತ್ತೇನೆ. ಸದ್ಗುಣದ ಏಕಾಂತದಲ್ಲಿಯೇ ಭಕ್ತಿಯ ಲತೆಚಿಗುರಿ ಪರಮಾತ್ಮನ ಪಾದ ಕಮಲಗಳನ್ನು ಮುಟ್ಟುವುದು. ಜಲಗಾರರಾಗಿರುವ ಸಿದ್ಧರು ಎಷ್ಟೊಂದು ಜನ ಇದ್ದಾರೆಂದು ಈ ಲೋಕಕ್ಕೇನು ಗೊತ್ತು?
ಅಂಜದಿರು ಸೋದರನೇ, ಅಂಜದಿರು. ನಾನು ನಿನ್ನ ಬಂಧು. ಏನು? ನೀನು ನನ್ನ ಬಂಧುವೆ? ಊರಿನ ಜಲಗಾರನಲ್ಲವೇ ನೀನು? ಹೌದು, ನಾನು ಒಬ್ಬ ಜಲಗಾರನೇ. ಅಂಜದಿರು ಸೋದರನೇ, ಜಗದ ಜಲಗಾರನು ನಾನು. ನನ್ನನ್ನು ಎಲ್ಲರೂ ಶಿವ ಎಂದು ಕರೆಯುತ್ತಾರೆ. ಕ್ಷಣ ಕ್ಷಣಕ್ಕೂ ಜಗತ್ತಿನ ಪಾಪವನ್ನು ನುಂಗುವವನು ನಾನು. ಆ ವಿಷ್ಣುವಿನ ಮನೆಯಾದ ವೈಕುಂಠ ಆದ್ದರಿಂದಲೇ ಸುಭಿಕ್ಷವಾಗಿದೆ. ನನ್ನ ಜಲಗಾರತನದಿಂದಾಗಿಯೇ ದೇವತೆಗಳೆಲ್ಲ ಅಮೃತವನ್ನು ಕುಡಿದು ಅಮರರಾಗಿದ್ದಾರೆ. ಇದರಿಂದಲೇ ವಿಶ್ವದಲ್ಲಿ ಶಾಂತಿ ಬಾಳುತ್ತಿದೆ. ಬೀರುತ್ತಿರುವ ಚುಕ್ಕಿಗಳು, ಬೆಳಗುತ್ತಿರುವ ಚಂದ್ರನ, ದಿನ ದಿನ ತಳತಳಿಸಿ ಬಾನಿನಲ್ಲಿ ಸುತ್ತುತ್ತಿರುವ ಸೂರ್ಯ, ಬೋರ್ಗೆರೆಯುವ ಕಡಲಗಳು, ಕಿಳಿಯಾಗಿ ಹರಿಯುವ ಹೊಳೆಗಳು, ಮೆರೆಯುತ್ತಿರುವ ಅರಣ್ಯಗಳು ಎಲ್ಲವೂ ಈ ಜಲಗಾರನೊಬ್ಬನಿಗೆ ಋಣಿಯಾಗಿ ಬಾಳುತ್ತಿದೆ. ನನ್ನನ್ನು ಜನ ರುದ್ರ ಎನ್ನುತ್ತಾರೆ, ಶಿವ ಎಂದು ಕರೆಯುತ್ತಾರೆ. ಆದರೆ ಜಲಗಾರನು ನಾನು. ನನ್ನನ್ನು ಜಲಗಾರ ಅನ್ನಲು ಏಸುತ್ತಾರೆ, ಎದುರುತ್ತಾರೆ. ನೀನೇ ಶಿವನೆಂದು ಹೇಗೆ ನಂಬಲಿ? ಹೇ ದೇವನೇ, ಈ ನಿನ್ನ ರೂಪವನ್ನ ನಾನು ಯಾವತ್ತೂ ಎಲ್ಲಿಯೂ ಕಂಡಿಲ್ಲ, ಕೇಳಿಲ್ಲ. ಆ ಪಂಡಿತರು ನಿನ್ನನ್ನು ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾರಲ್ಲ. ಸೋದರನೇ, ಆ ವಿದ್ಯಾವಂತರ ಕಪಟ ವರ್ಣನೆಯನ್ನು ನೀನು ನಂಬಬೇಡ. ಆ ಪಂಡಿತರೆಲ್ಲ ಕುರುಡನಾದವನು ಸೂರ್ಯನನ್ನು ವರ್ಣಿಸುವ ಹಾಗೆ ಅವರದೇ ಕಲ್ಪನೆ ಶಿವನನ್ನು ವರ್ಣಿಸುತ್ತಾರೆ. ಈ ನನ್ನ ರೂಪವನ್ನು ಅವರು ನೋಡಲು ಕೂಡ ಹೇಸುತ್ತಾರೆ, ಎದರಿ ಹಿಂಜರಿಯುತ್ತಾರೆ. ನೀನು ನನ್ನನ್ನು ಈ ನಿಜ ರೂಪದಲ್ಲಿಯೇ ಕಾಯಕದಿಂದಲೇ ಕುರಿಸುವವನು. ನೀನೊಬ್ಬನಲ್ಲದೆ ಬೇರಾರನ್ನು ನಾನು ಕಾಣಿಸುತ್ತೇನೆ. ಕೈಲಾಸ ಪರ್ವತಕ್ಕೆ ನೀನು ಒಡೆಯನಾಗಿದ್ದೀಯಂತೆ. ನೀನು ಕೈಲಾಸಪತಿಯಂತೆ. ಮನೆಯಲ್ಲಿ ಕಿಂದಿರನನ್ನು ಕೊಟ್ಟಿರುವ ನೀನು ಶಿಶಿರನಂತೆ. ಕೆರೆಯಲ್ಲಿ ನಿನಗೆ ಗಂಗೆಯು ಮಹಿಳೆಯಾಗಿದ್ದಾಳಂತೆ. ಕೊರಳಲ್ಲಿ ಹಾವನ್ನು ಸುತ್ತಿಕೊಂಡಿರಲಿರುತ್ತೆ. ಹಣೆಯಲ್ಲಿ ಹುಲಿಗಳನ್ನು ಇರುವುದರಿಂದ ನೀನು ರೂಪನಂತೆ. ನೀನು ಗಿರಿಜಾರಮಣನಂತೆ. ನೀನು ಕುಬೇರನ ಗೆಳೆದಂತೆ. ನೀನು ವಿಷಕಂಠನಂತೆ. ಈ ಎಲ್ಲ ಇರುವ ನೀನು ಜಗದ ಜಲಗಾರನಾಗಲು ಹೇಗೆ ಸಾಧ್ಯ? ಈಗಿರುವ ನೀನು ನನ್ನ ಬಾಂಧವನಾಗಲು ಸಾಧ್ಯವೇ? ಸೋದರನಾಗಲು ಸಾಧ್ಯವೇ? ಸೋದರರೇ, ನಾನು ಶಾಸ್ತ್ರಗಳ ಶಿವನಲ್ಲ, ಕಾವ್ಯಗಳ ಶಿವನಲ್ಲ, ಕವಿತೆಗಳ ಶಿವನಲ್ಲ. ಈ ಶಿವನು ಬೆಳ್ಳಿ ಬೆಟ್ಟದ ಮೇಲೆ ಗಿರಿಜೆಯ ಜೊತೆ ಓಡಿ ಸರಸವಾಡುವ ರಸಿಕನವಲ್ಲ. ನಾನು ಬ್ರಹ್ಮಾಂಡ ಹೊತ್ತುತ್ತಿರುವ ಕಸದ ರಾಶಿಯ ಮೇಲೆ ಹತ್ತಿ ನಿಂತು ನರ್ತನ ಮಾಡುವ ತೋಟಿಯಯ್ಯ. ನಿಜವಾದ ಶಿವನೆಂದರೆ ಈ ಜಲಗಾರನೇ. ಈ ನಿನ್ನ ಮುಂದಿರುವ ಶಿವನೇ ನೋಡು. ಹೇ ದೇವರೇ, ಹಾಗಾದರೆ ಆ ಪಂಡಿತರು ಯಾಕೆ ನಿನ್ನನ್ನು ಹಾಗೆಲ್ಲ ವರ್ಣಿಸುತ್ತಾರೆ? ಅಯ್ಯ ಸೋದರನೇ, ಆ ಪಂಡಿತರ ಕಣ್ಣುಗಳಿಗೆ ನಾನು ನೋಡಲು ಕುರೂಪಿಯಾಗಿದ್ದೆ. ಅದಕ್ಕೆ ನನಗೆ ಚೆಲುವಾದ ಚಂದಿರನನ್ನು ಒಡವೆಯಾಗಿ ತೋರಿಸಿದರು. ನಾನು ಅವರ ಭಾಗಕ್ಕೆ ಪಾಪಿಯಾಗಿದ್ದೆ. ಅದಕ್ಕೆ ನನ್ನನ್ನು ನಿತ್ಯ ತೊಳೆದು ಶುದ್ಧ ಮಾಡಲು ತಲೆಯಲ್ಲಿ ಗಂಗೆಯನ್ನು ಮುಡಿಸಿದರು. ನಾನು ಅವರ ಪಾಲಿಗೆ ಅಸ್ಪೃಶ್ಯನಾಗಿದ್ದೆ. ಅದಕ್ಕೆ ನನ್ನನ್ನು ಸುಟ್ಟು ಶುಚಿ ಮಾಡಲು ಹಣೆಗಣ್ಣು ಮುಡಿಸಿದರು. ನನಗೆ ರೌದ್ರ ಚೈತು ನೀಡಲು ಸುರಳಿಗೆ ಹಾವನ್ನು ಸುತ್ತಿದರು. ಆ ಜೋಯಿಸರು ಶಾಸ್ತ್ರಿಗಳ ಭಾಗಕ್ಕೆ ಈ ಶಿವನು ಮುಕ್ತದವನಾಗಿದ್ದಾನೆ. ನಾನೇ ಶಿವ ಎಂದರು. ಶಿವನಾದ ನನ್ನನ್ನು ಚಂದ್ರನಿಲ್ಲದೆ, ಗಂಗೆ ಇಲ್ಲದೆ, ಹಣೆಗಣ್ಣು ಹಾವುಗಳಿಲ್ಲದೆ ಅವರು ಶಿವಗುಡಿಗೆ ಸೇರಿಸುವುದಿಲ್ಲ. ನಿಜವಾದ ಶಿವನೆಂದರೆ ಈ ಜಲಗಾರನೇ. ಈ ಜಲಗಾರ ಶಿವನು ಎಂದಿಗೂ ಆ ಶಿವಗುಡಿಯ ಪೀಠದಲ್ಲಿ ಇಲ್ಲ. ಹೇ ದೇವರೇ, ಹಾಗಾದರೆ ನೀನು ಮತ್ತೆಲ್ಲ ಇದೆಯಾ? ಬೀದಿ ಗುಡಿಸುವ ಬಡವನ ಎದೆಯಲ್ಲಿ ನಾನಿದ್ದೇನೆ. ಉಳುತ್ತಿರುವ ಒಕ್ಕಲಿಗನ ಹತ್ತಿರ ನಾನಿದ್ದೇನೆ. ಎಲ್ಲಿ ಒಲೆಯನ್ನು ತನ್ನ ಕಾರ್ಯದಲ್ಲಿ ತೊಡಗಿರುತ್ತಾನೋ ಅಲ್ಲೇ ನಾನು ನನ್ನ ಪಕ್ಕದಲ್ಲೇ ಇರುತ್ತೇನೆ. ಕುಂಟರನ್ನು, ಕುರುಡರನ್ನು, ದೀನರನ್ನು, ಅನಾಥರನ್ನು ಯಾರು ಕೈಯಲ್ಲಿ ಸಲ್ಲುತ್ತಾರೋ ಅಂತವರ ಹತ್ತಿರ ನಾನಿರುತ್ತೇನೆ. ಅಂತಹ ನನ್ನ ಭಕ್ತರಿಗೆ ಈ ನನ್ನ ನಿಜ ರೂಪ ತೋರಿಸಿ ಸಲ್ಲುತ್ತೇನೆ. ನೀನು ನನ್ನ ನಿಜವಾದ ಭಕ್ತನಾಗಿದ್ದೀಯ. ಆದ್ದರಿಂದಲೇ ಆ ಪಂಡಿತರ ಕಲ್ಪನೆಯ ರೂಪವನ್ನು ತೆಗೆದು ಬಿಸಾಡಿ ಬಂದಿದ್ದೇನೆ. ಅದೋ ನೋಡಲು ಚಂದ್ರನನ್ನು ಗಗನಕ್ಕೆ ಬಿಸಾಡಿದ್ದೇನೆ. ಗಂಗೆಯನ್ನು ಹಿಮಾಲಯ ಪರ್ವತಕ್ಕೆ ಇರಿಸಿದ್ದೇನೆ ನೋಡಲಿ. ಹಾವುಗಳನ್ನು ಪಾತಾಳಕ್ಕೆ ಕಳಿಸಿದ್ದೇನೆ. ನನ್ನ ಹಣೆಗಣ್ಣು ಸೂರ್ಯ ನಕ್ಷತ್ರಗಳಿಗೆ ನೀಡಿದ್ದೇನೆ. ಆ ಜೋಯಿಸರು ನನಗೆ ಹಚ್ಚಿದ್ದರಲ್ಲ ಮೈಮುಗಿ, ಅದು ಅಲ್ಲಿ ಸ್ಮಶಾನದಲ್ಲಿ ಬಿದ್ದಿದೆ. ಅವರು ನನಗೆ ತುಡಿಸಿದ್ದರಲ್ಲ ಜನಿವಾರ, ಅದು ಸತ್ತವರ ಚಟ್ಟ ಕಟ್ಟುವುದಕ್ಕೆ ಕೊಟ್ಟಿದ್ದೇನೆ. ಅವರು ನನಗೆ ನೀಡಿದ್ದರಲ್ಲ ಶೂಲ, ಅದು ಶೂಲವಲ್ಲ, ನಿಜವಾಗಿಯೂ ಅದು
ಹೊರಗೆ ಅದೋ ನೋಡ ಶೂಲಪುರಕ್ಕೆ ಬ್ರಹ್ಮಗಳ ಬೀದಿಯನ್ನು ಮುಡಿಸುತ್ತಿದೆ. ಅವರು ನನಗೆ ನೀಡಿದ್ದರಲ್ಲ ಈ ಎಲ್ಲಾ ದಾನಗಳು ತೊಲಗಿದರೆ ನಿಜವಾದ ಶಿವ ಜಗದ ಜಲಗಾರ ಉಳಿಯುತ್ತಾನೆ. ನೀನು 100 ಕೋಟಿ ಆದರೆ ನಾನು ಜಗದ ಕೋಟಿ. ಬಾಲನ ಸೋದರನೇ, ನೀನು ನನ್ನ ನಿಜವಾದ ಭಕ್ತನಾಗಿದ್ದೀಯ. ನಿನ್ನದೇ ನಿಜವಾದ ಭಕ್ತಿ, ನೀನೇ ನಿಜವಾದ ಶಿವಭಕ್ತ. ನೀನೇ ನಾನಾಗಿದ್ದೇನೆ, ನಾನೇ ನೀನಾಗಿದ್ದೇನೆ. ನೀನೇ ಶಿವ, ಶಿವನೇ ನೀನು. ನಾನೇ ಶಿವ, ನಾನೇ ಶಿವ, ನಾನೇ ಶಿವ, ನಾನೇ ಶಿವ, ನಾನೇ ಶಿವ, ನೀನೇ ಶಿವ, ನಾನೇ ಶಿವ, ನೀನೇ ಶಿವ. ನಾನೇ ಶಿವ, ನಾನೇ ಶಿವ. ಸರ್ವ ಜಾತಿಯು